ನಿಸ್ವಾರ್ಥ ಸೇವೆಗೆ ಒಲಿದ ಕೋಟಿ ಆಸ್ತಿ. ಗಾಯಕಿ ಎಸ್ ಜಾನಕಿ ಸಾಕು ಮಗನಿಗೆ ಸಿಕ್ಕಿತು ವಿಲ್ಭಾಗ್ಯ. ಮೈಸೂರು. ನಿಸ್ವಾರ್ಥ ಸೇವೆಯ ಫಲ ಯಾವಾಗಲೂ ವ್ಯರ್ಥವಾಗುವುದಿಲ್ಲ. ಅದು ಅರ್ಹರನ್ನ ತಲುಪೇ ತೀರುತ್ತದೆ ಎನ್ನುವುದಕ್ಕೆ ಇಲ್ಲೊಂದು ಜ್ವಲಂತ ಮತ್ತು ಭಾವನಾತ್ಮಕ ಉದಾಹರಣೆ ಸಿಕ್ಕಿದೆ. ದಕ್ಷಿಣ ಭಾರತದ ಖ್ಯಾತ ಗಾನಕೋಗಿಲೆ ಜಾನಕಿಯವರು ತಮ್ಮ ಕೋಟ್ಯಾಂತರ ರೂಪಾಯಿ ಆಸ್ತಿಯಲ್ಲಿ ಒಂದು ಪಾಲನ್ನ ತಮ್ಮನ್ನು ನೆರಳಿನಂತೆ ಕಾಯ್ದ ಸಾಕು ಮಗ ನವೀನ್ ಹೆಸರಿಗೆ ಸದ್ದಿಲ್ಲದೆ ವಿಲ್ ಬರೆದಿಟ್ಟಿರುವ ಅಪರೂಪದ ಸಂಗತಿಯೊಂದು ಬೆಳಕಿಗೆ ಬಂದಿದೆ. ಮಗನ ಅಗಲಿಕೆ ಹಾಗೂ ಮೈಸೂರು ವಾಸ. ತಮ್ಮ ಅಪಾರ ಕಂಠಸಿರಿಯಿಂದ ಕೋಟ್ಯಾಂತರ ಅಭಿಮಾನಿಗಳನ್ನು ಗಳಿಸಿದ್ದ ಜಾನಕಿಯವರು ಮಗ ಮುರಳೀಕೃಷ್ಣ ಅವರ ಅಕಾಲಿಕ ಸಾವಿನ ನಂತರ ತೀವ್ರವಾಗಿ ವಿಚಲಿತರಾಗಿದ್ದರು. ಮಾನಸಿಕ ನೆಮ್ಮದಿಯನ್ನ ಅರಸುತ್ತಾ ಅವರು ಕೊನೆಗೆ ಆರಿಸಿಕೊಂಡಿದ್ದು ಸಾಂಸ್ಕೃತಿಕ ನಗರಿ ಮೈಸೂರನ್ನು. ಬದುಕಿನ ಕಠಿಣ ದಿನಗಳಲ್ಲಿ ತಮಗೆ ಆಸರೆಯಾಗುವಂತೆ ತಮ್ಮ ಆರಾಧ್ಯ ದೈವ ಕೃಷ್ಣನಲ್ಲಿ ಸದಾ ಪ್ರಾರ್ಥಿಸುತ್ತಿದ್ದ ಜಾನಕಮ್ಮ ಅವರಿಗೆ ಮಗನ ಸ್ಥಾನದಲ್ಲಿ ನಿಂತು ನೆರವಾಗಿದ್ದು ಇದೇ ನವೀನ್. 30 ವರ್ಷಗಳ ನಿಸ್ವಾರ್ಥ ಬಾಂಧವ್ಯ. ಬಾಲಕನಾಗಿದ್ದಾಗಲೇ ಜಾನಕಮ್ಮ ಅವರ ಧ್ವನಿಗೆ ಮನಸೋತು ಊರು ಬಿಟ್ಟು ಚೆನ್ನೈಗೆ ಬಂದು ಅವರ ಆಶ್ರಯ ಪಡೆದಿದ್ದ ನವೀನ್ ಕಳೆದ 30 ವರ್ಷಗಳಿಂದ ಜಾನಕಮ್ಮ ಅವರ ಪ್ರತಿಯೊಂದು ಬೇಕು ಬೇಡಗಳನ್ನು ನೋಡಿಕೊಳ್ಳುತ್ತಾ ಅವರ ನೆರಳಿನಂತೆ ಜೀವಿಸುತ್ತಿದ್ದಾರೆ. ಜಾನಕಮ್ಮ ಚೆನ್ನೈನಿಂದ ಮೈಸೂರಿಗೆ ವಾಸ್ತವ್ಯ ಬದಲಾಯಿಸಿದಾಗಲೂ ನವೀನ್ ಅವರೊಂದಿಗೆ ಬಂದು ತಮ್ಮ ಸೇವೆಯನ್ನ ಮುಂದುವರೆಸಿದ್ದರು. ಸಂಬಳವಿಲ್ಲದ ಸೇವೆ. ವಿಶೇಷವೆಂದರೆ ಜಾನಕಮ್ಮ ಅವರ ಬಳಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ದರೂ ನವೀನ್ ಅದಕ್ಕೆ ಎಂದೂ ಆಸೆ ಪಟ್ಟವರಲ್ಲ. ಇಷ್ಟು ದೀರ್ಘಾವಧಿಯ ಸೇವೆಯ ಅವಧಿಯಲ್ಲಿ ಅವರು ಜಾನಕಮ್ಮ ಅವರಿಂದ ಸಂಬಳ ಅಥವಾ ಸಂಭಾವನೆ ರೂಪದಲ್ಲಿ ನಯಾಪೇಸಿ ಹಣವನ್ನು ಅಪೇಕ್ಷಿಸಿರಲಿಲ್ಲ. ಅವರ ನಡುವಿನ ಬಾಂಧವ್ಯ ಕೇವಲ ಅಮ್ಮ ಮಗನ ಸಂಬಂಧವನ್ನ ಮೀರಿದ್ದಾಗಿತ್ತು.